ಜೆಮ್ ಸ್ಟೋನ್ಸ್ ಅನ್ನ ನ್ಯೂಮರಾಲಜಿ ಪ್ರಕಾರನೂ ಹಾಕೋಬಹುದು ಅಂತ ನಿಮಗೆ ಗೊತ್ತಾ? ನಂಬರ್ 1 ನಲ್ಲಿ ಹುಟ್ಟಿರುವಂತವರು ಹಾಕೋಬೇಕಾಗಿರೋದು ರೂಬಿ ಮಾಣಿಕ್ಯವನ್ನ. ನಂಬರ್ 2 ನಲ್ಲಿ ಹುಟ್ಟಿರುವಂತವರು ಪರ್ಲ್ ಅಥವಾ ಮುತ್ತನ್ನ ಹಾಕೋಬಹುದು. ಅದೇ ರೀತಿ ನಂಬರ್ 3 ನಲ್ಲಿ ಹುಟ್ಟಿರುವಂತವರು ಯೆಲ್ಲೋ ಸಫೈರ್ ಅಥವಾ ಕನಕ ಪುಷ್ಯರಾಗವನ್ನ ಹಾಕೋಬಹುದು. ಇದೇ ರೀತಿ 4ನೇ ನಂಬರ್ ಅಲ್ಲಿ ಹುಟ್ಟಿರುವಂತವರು ಗೋಮೇಧ ಅಥವಾ ಹೆಸೋನೈಟ್ ಅಂತ ಹೇಳ್ತೀವಿ, ಇದನ್ನ ಹಾಕೋಬಹುದು. ಇನ್ನು 5ನೇ ನಂಬರ್ ಅಲ್ಲಿ ಹುಟ್ಟಿರುವಂತವರು ಎಮರಲ್ಡ್ ಅಥವಾ ಪಚ್ಚೆಯನ್ನ ಧರಿಸಬಹುದು. 6ನೇ ನಂಬರ್ ಅಲ್ಲಿ ಹುಟ್ಟಿರುವಂತವರು ವಜ್ರ ಅಥವಾ ಡೈಮಂಡ್ ಅನ್ನ ಹಾಕೋಬಹುದು. 7ನೇ ನಂಬರ್ ಅಲ್ಲಿ ಹುಟ್ಟಿರುವಂತವರು ಮಲ್ಟಿ ಕಲರ್ಡ್ ಸ್ಟೋನ್ ಅಥವಾ ಕೇತುವಿನ ಕ್ಯಾಟ್ ಸೈಜ್ ಸ್ಟೋನ್ ಅನ್ನ ಹಾಕ್ಬೋದು. ಇದನ್ನ ವೈಡೂರ್ಯ ಅಂತ ಕೂಡ ನಾವು ಹೇಳ್ತೀವಿ. 8ನೇ ನಂಬರ್ ಅಲ್ಲಿ ಹುಟ್ಟಿರೋರು ನೀಲಿ ಮಣಿ ಕಲ್ಲು ಅಥವಾ ಬ್ಲೂ ಸಫೈರ್ನ ಹಾಕೋಬಹುದು. 9ನೇ ನಂಬರ್ ಅಲ್ಲಿ ಹುಟ್ಟಿರುವಂತವರು ರೆಡ್ ಕೋರಲ್ ಅಥವಾ ಕೆಂಪು ಹವಳವನ್ನ ಧರಿಸಿದ್ರೆ ನಿಮ್ಗೆ ಅದೃಷ್ಟ ಸಿಗುತ್ತೆ ಅಂತ ಹೇಳುವಂಥದ್ದು. ನೀವು ಜೆಮ್ ಸ್ಟೋನ್ಸ್ ನ ಹಾಕೋಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಜಾತಕ ಇದ್ರೆ ಅದನ್ನ ಚೆಕ್ ಮಾಡಿಸಿ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಹಾಕೊಳ್ಳೋದು ಉತ್ತಮ ಆಗತ್ತೆ. ಅದು ಗೊತ್ತಿಲ್ಲ ಅಂದಾಗ ನ್ಯೂಮರಾಲಜಿಯ ಪ್ರಕಾರ ನಿಮ್ಗೆ ಯಾವ ಜೆಮ್ ಸ್ಟೋನ್ ಸೂಟ್ ಆಗುತ್ತೋ ಅದನ್ನ ನೋಡಿ ನೀವು ಹಾಕೋಬಹುದು.